ಹೇಳಲ್ಲ ಹೆಡ್ ಮಾಸ್ಟ್ರು ಭಾಷಣ ಮಾಡು ಅಂತ ಈ ಪಿಡಿಸಿಟ್ಟವ್ರಲ್ಲ ನಂಗೆ ಗೊತ್ತದ ನಿಂಗಂತವ್ರಿಗೆ ಹೇಳಿದೆ ನೀನಾದ್ರೂ ಮಾಡಿಡ್ತಿದ್ದೆ ಆದ್ರೆ ನಂಗೆ ಹೋಗಲ್ಲ ನಂಗೆ ಭಾಷಣ ಮಾಡಕ್ ಬರಲ್ಲ ಏನು ಮಾಡಕ್ ಬರಲ್ಲ ಅಯ್ಯೋ ಹೋಗು ಅವ್ರು ಯಾರೋ ಸ್ವತಂತ್ರ ತಂದ್ರಂತೆ ನಾನು ನಮ್ಮ ಅವನಿಂದನೇ ಸ್ವತಂತ್ರನ ಕಳಿಸ್ಕೋಬೇಕು ಅಂತಿದ್ದೀನಿ ಅಯ್ಯೋ ಇದೆಲ್ಲ ಬ್ಯಾಕಲ್ಲ ನಂಗೆ ನನ್ನ ಅತ್ತಗೆ ಹಿಂಗ್ ಹೋಗಕ್ಕಿಲ್ಲ ನಮ್ಮಪ್ಪ ನಮ್ಮ ಅವನಿಗೆ ಸರಿಯಾಗಿ ಹಾಕೊಟ್ಬಿಡ್ತಾನೆ ಇವರಿಂದ ನಂಗೆ ಸ್ವಾತಂತ್ರ್ಯ ಬೇಕು ಅಂತ ಇದೆ ಕಾಯ್ತಾ ಇದ್ರೆ ಈ ಮಾಸ್ಟರ್ ನೋಡಿದ್ರೆ ಅವ್ರು ಯಾವಾಗ್ಲೂ ಸ್ವತಂತ್ರ ತಂದು ಕೊಟ್ಬಿಟ್ಟು ಇವಾಗ ನಂಗೆ ಅದು ಭಾಷಣ ಮಾಡು ಅಂತ ಹೇಳ್ತಾರಲ್ಲ ಸರಿ ಇಲ್ಲ ಇನ್ನು ನಮ್ಮ ಅವನಿಂದ ನಮ್ಮ ಅಪ್ಪನಿಂದ ಯಾವಾಗ ಸ್ವತಂತ್ರ ಬೇಕು ಏನು ಅಂತ ಕೇಳಿದ್ರೆ ಹೇಳ್ಬೋದು ನಂಗೆ ಅದೆಲ್ಲ ನೆನಪಿಲ್ಲಕಲ್ಲ ಅದೆಲ್ಲ ನೆನ್ಪು ಮಾಡ್ಕೊಂಡು ಬರ್ಕೊಂಡು ಹೋಗಲ್ಲ ನಂಗೆ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಯ್ಯ ನೀನಲ್ಲೇ ಇದ್ಯಾಕಲ್ಲ ಹಿಂಗಂದೆ ಅವ್ರು ಸ್ವಾತಂತ್ರ್ಯ ತಂದು ಕೊಟ್ಟಿರೋದಕ್ಕೆ ನಾವು ಇಷ್ಟೊಂದು ನೆಮ್ಮದಿಯಾಗಿ ಇರೋದಕ್ಕಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಮಾಡ್ತಾನೆ ಇವನು ಇವತ್ತೊಂದು ಕೊಟ್ಟ ಅಂದ್ರೆ ಏನಿಲ್ಲ ನಿನಗೆ ಏನು ನಾನು ಇದ್ದೀನಲ್ಲ ನಾನು ಹೇಳ್ಕೊಡ್ತೀನಿ ತಗಲ್ಲ ಲವ್ ಅದೆಲ್ಲ ಬೇಡಕಲ್ಲ ನಂಗೆ ಇಷ್ಟ ಇಲ್ಲಕಲ್ಲ ನಾನು ಆಟ ಆಡೋದ್ರಲ್ಲಿ ಮುಂದು ನೀನು ಓದೋದ್ರಲ್ಲಿ ಮುಂದು ನನಗೆ ಅದೆಲ್ಲ ಬೇಡ ನೋಡು ಬೇಕಾದ್ರೆ ನೀನೇ ಹೋಗ್ಬಿಟ್ಟು ಒಂಚೂರು ಭಾಷಣ ಮಾಡ್ಬಿಡು ನಾನು ಏನೋ ಒಂಚೂರು ಸರ್ ನಂಗೆ ಆಟಕ್ಕಿಲ್ಲ ನನ್ನ ಗಂಟೆ ಸರಿಕಿಲ್ಲ ಅದಕ್ಕೆ ನಾನು ಮಾತಾಡಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ ಸರಿಲ್ಲ ಲೋ ನಿನ್ ಗಂಟು ಸರಿನೇ ಆಯ್ತಲ್ಲ ಮತ್ತೆ ಯಾಕಲ್ಲ ಸುಳ್ಳು ಹೇಳಿಯೇ ನೀನು ಆಟ ಆಡಕ್ ಬರಲ್ಲ ಅಂದ್ರೆ ಅಯ್ಯೋ ನನ್ನ ಕಾಲು ನೋವು ನನ್ನ ಸೊಂಟ ನೋವು ಅಂತ ಹಿಂದೆ ಕೊಟ್ಟೈತಿ ಹಂಗೆ ಇದನ್ನು ನಂಗೆ ಗೊತ್ತಿಲ್ಲ ನೀನ್ ನನ್ನ ಫ್ರೆಂಡ್ ತಾನೆ ಅಯ್ಯೋ ನೀನಲ್ಲೇ ಹಿಂಗ ಸರಿಯಾಗಿ ಹಾಕೊಟ್ಟಿದ್ಯಾಕಲ್ಲ ನೀನು ಅದೆಲ್ಲ ನಂಗೆ ಗೊತ್ತಿಲ್ಲ ನೀನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ನಾನು ಎಷ್ಟು ಸಹಾಯ ಮಾಡ್ಕೊಟ್ಟಿದ್ದೀನಿ ಇದೊಂದ್ಸಲಿ ನೀನ್ ಮಾಡ್ಲಾ ನಾವೆಲ್ಲ ನೋಡ್ಕೊಂಡು ನಂಗೆ ನೀನ್ ಇವಾಗ ಹೇಳ್ಕೊಟ್ಟು ನಾನು ಅಲ್ಲಿ ಹೋಗಿ ಮಾಡಿ ಅದೆಲ್ಲ ಆಗೋಕ್ಕಿಲ್ಲ ಇವಾಗ ನೀನ್ ಹೋಯ್ತೀಯ ಭಾಷಣ ಮಾಡ್ತೀಯ ಆಟೀಯ ಲೋ ಅದೆಲ್ಲ ಸರಿಕಲ್ಲ ಸರಿ ಯಾರಲ್ಲ ಹೇಳರು ಹೆಡ್ ಮಾಸ್ಟ್ರು ನಿಂಗೆ ಗೊತ್ತಲ್ಲ ಹೆಂಗಾಡ್ತಾರೆ ಅಂತ ಅದೆಲ್ಲ ಬಿಟ್ಬಿಟ್ಟು ನೀನು ನನಗೆ ಹೇಳಿದ್ರೆ ಏನಲ್ಲ ಬತ್ತು ಅದೆಲ್ಲ ಆಗೋಕ್ಕಿಲ್ಲಕಲ್ಲ ಆ ಯಪ್ಪ ಮೊದಲೇ ಗುರು ಅಂತಿರ್ತಾನೆ ಮತ್ತೆ ನೀನು ನೋಡಿದ್ರೆ ನನ್ನನ್ನು ತಗ್ಲಾಕಿಸ್ಕೊಂಡ್ರೆ ಸರಿ ಹೋಯ್ತೈತಿಲ್ಲ ಅದು ನಾನು ಆಕ್ಟ್ ಮಾಡ್ತೀನಿ ಸುಮ್ಮನಿಲ್ಲ ಗಂಟ್ಲು ಕೆಟ್ಟೋಗೈತೆ ಅಂತ ನೋಡ್ಕೊ ಇವಾಗ ನನ್ನ ಗಂಟ್ಲು ಕೆಟ್ಟೋಗ್ಬಿಟ್ಟೈತೆ ಹೆಂಗೆ ಅಯ್ಯ ನೀನು ಬಾಯಿಗಿಟ್ಟಾಕ ಮಾಡ್ತೀಯ ಚೆನ್ನಾಗೇ ಮಾಡ್ತೀಯಕ್ಕಲ್ಲ ನೀನು ಈಗೇನು ಭಾಷಣ ಮಾಡಬೇಕು ತಾನೆ ಸರಿ ಆಯಿತು ನಾನು ಮಾಡ್ತೀನಿ ಒಂದ್ಸಲಿ ನಾನು ಹೇಳ್ತೀನಿ ಸರಿನಾ ತಪ್ಪು ಅಂತ ಹೇಳ ಬಾಬಾಬಾಬಾಲು ನೆನೆ ಮೊನ್ನೆ ನಮ್ಗೆ ಯಾರು ಸರಿಯಾಗಿ ಬರ್ಸೋದ್ರು ಅಂತಾನೆ ನೆನ್ಪಿರಲ್ಲ ಇನ್ನ ನಾನು ಚೆನ್ನಾಗಿ ನೆನ್ಪಿಡ್ಕೋತೀನಿ ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ ನೀನು ಒಂದ್ಸಲಿ ಹೇಳ ನಾನು ಒಂದ್ಸಲಿ ಕೇಳಿಸ್ಕೋತೀನಿ ಸರಿನಾ ಹೇಳ ಬೇಗ ಕೇಳಿಸ್ಕೋತೀನಿ ಸರಿ ಹೋಯ್ತು ನೋಡು ಹೆಂಗೆ ಹೇಳ್ತಾನೆ ಇರಪ್ಪ ನೆನಪಿಸ್ಕೋತೀನಿ ಏನಪ್ಪ ಅದು ಎಷ್ಟರಲ್ಲ ಬತ್ತು ಅದು 1947 ಅಲ್ವಲ್ಲ ಸ್ವಾತಂತ್ರ್ಯ ಬಂದಿದ್ದು ದೇವರೇ ನಮ್ಮ ಅಪ್ಪನಿಗೂ ನಂಗೆ ಗೊತ್ತಿಲ್ಲ ನಾನು ಹುಟ್ಟಿದೆ ನನಗೆ ಗೊತ್ತಿಲ್ಲ ಇನ್ನು ಸ್ವತಂತ್ರ ತಂದ್ಕೊಟ್ಟಿದ್ದು ಇಸ್ವಿ ಎಲ್ಲ ನೆನಪಿರ್ತೈತಾ ಸರಿ ಬಿಡು ಬೇಡ ನಂಗಂತೂ ಅದು ನೆನಪಿಲ್ಲ ನಿಂಗೆ ಗೊತ್ತಿದ್ರೆ ನೀನು ಹೇಳಪ್ಪ ನೋಡಪ್ಪ ಅದೆಲ್ಲ ಕರೆಕ್ಟಾಗಿ ಹೇಳ್ಬೇಕು ಮರ್ಯಾದೆ ಪ್ರಶ್ನೆ ಅಯ್ಯ ನಿನ್ನಲ್ಲೇ ನಾ ಕರೆಕ್ಟಾಗಿ ಹೇಳ್ತಿದ್ದೀನಿ ಸುಮ್ಮನಿರ್ಲ ಮರ್ಯಾದೆ ಪ್ರಶ್ನೆ ಅಂತ ಹಂಗೊಂದೋನು ನೀನೇ ಹೋಗಿ ಭಾಷಣ ಮಾಡ್ಲಾ ಅಂದ್ರೆ ಆಗಲ್ತು ನನ್ನನ್ನು ಸರಿಯಾಗಿ ತಗ್ಲಿಸ್ತಾ ಇದೀಯ ಬುಟ್ಟಾಕು ಹೋಗ್ಲಿ ಏನೋ ಫ್ರೆಂಡು ಅಂತ ಸಹಾಯ ಮಾಡ್ತಿದ್ದೀನಿ ಆಟಿಯ ಇವ್ರು ಬಾಯಿ ಕೆಟ್ಟಾಕೋರು ಎಲ್ಲೋದ್ರು ನಾನು ಹೆಂಡ್ತಿದ್ದೀನಿ ಅವಳು ಎಲ್ಲೋದು ಎಲ್ಲೂ ಕಣಗೆ ಕಾಣಿಸ್ತಾನೆ ಇಲ್ಲ ಅಯ್ಯಯ್ಯೋ ನಮ್ಮವ್ವ ಎಲ್ಲೋದು ಇವರಿಬ್ರು ಒಂದಾಗ್ಬಿಟ್ಟವ್ರೆ ಏನಾರ ಮಾಡೇ ಮಾಡ್ತೀನಿ ಈ ಊರಿನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ ಏಯ್ ಏನರೆಲ್ಲ ಮಾಡ್ತಿದ್ದೀರಾ ಏನು ಸ್ಕೂಲ್ಗೆ ಏನು ಟೈಮ್ ಆಗಕ್ಕಿಲ್ವೇನೋ ಎದ್ದೋಗ್ರಲ್ಲ ಇಲ್ಲಿ ಆಟ ಆಡಕ್ಕೆ ಬಂದವೆ ಇಲ್ಲಿ ಯಾರು ಆಟ ಆಡ್ತಾ ಇಲ್ಲ ನಮ್ಮ ಪಾಡಿಗೆ ನಾವು ಏನು ಮಾತಾಡ್ಕೋತಿದ್ದೀವಿ ಭಾಷಣ ಮಾಡೋದನ್ನ ನೀನು ಗೊತ್ತಿದ್ರೆ ನೀನು ಹೇಳು ಅದೇ ಸೇರಿಸ್ಕೊಂಡು ಭಾಷಣ ಹೋಗಿ ಮಾಡ್ಬಿಟ್ಟು ಬರ್ತೀವಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನು ಬೈಬೇಡ ನೀನೇನಾರ ಬೈದ್ರೆ ಅಜ್ಜಿಗೆ ಸರಿಯಾಗಿ ಹಾಕೊಟ್ಬಿಡ್ತೀನಿ ಹೇಯ್ ಏನಲ್ಲ ನೀನು ಬಂದಿರೋದು ನನ್ನ ಕೂಟ ಹಿಂಗೆ ಮಾತಾಡೋದು ಏನಿಲ್ಲ ನಿನ್ನ ಮುಸುಡಿನೂ ಇರಲ್ಲ ಹಲ್ಲು ಇರಲ್ಲ ಹಂಗೆ ಉದ್ರೋಗ ಮಟ್ಟ ಕೊಡ್ತೀನಿ ಎಲ್ಲಲ್ಲ ನಿಮ್ಮ ಅಜ್ಜಿ ಎಲ್ಲ ನಿಮ್ಮವ್ವ ಎಲ್ಲ ಅದನ್ನ ಕಟ್ಕೊಂಡು ನೀನೇನು ಮಾಡಿಯೇ ನಿಮ್ಮವ್ವ ಎಲ್ಲಿ ಅಂತ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮವ್ವಯ್ಯ ಏನೋ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತೈತೆ ನಂಗೆ ಆಟೆಯ ಗೊತ್ತು ನನಗೆ ಏನು ತೊಂದರೆ ಕೊಡ್ಬೇಡ ನಮಗೆ ಸಾನೆ ಕೆಲಸ ಐತೆ ಹೋಗು ಏನಲ್ಲ ನಿಮ್ಮ ಅಪ್ಪನ ಕೂಟ ಹಂಗೆ ಮಾತಾಡ್ತೀಯಲ್ಲ ಸುಮ್ಮನಿರ್ಲ ಕೋಪ ಬಂದು ಏನಾರು ಹೊಡೆದಿಟ್ಬಿಟ್ಟರು ಸುಮ್ಮನೆ ಇರ್ಲ ನೀನು ಯಾಕ್ಲ ಎದ್ರ ಕಡೆ ನಾನು ಇರ್ಬೇಕಾದ್ರೆ ಕೊಬ್ಬು ಬಂದ್ಬಿಟ್ಟೈತೆ ಅವು ನನಗೆ ಮಗನಿಗೂ ಸೇರಿಸಿ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿರಂಗೈತಲ್ಲ ಮಾಡ್ತೀನಿ ಕೊಡ್ರಲ್ಲ ಏನ್ಲ ನನಗೇನೆ ಅವಾಜ ಮಾಡ್ತೀನಿ ತಡ್ಕೊಂಡು ನಿನಗೆ ಬತ್ತೀನಿ ಒಂದು ಬಾಟ್ಲಿ ಎತ್ಬಿಟ್ಟು ಬತ್ತೀನಿ ಹಿಂಗಾಯ್ತೆ ನಿನಗೆ ಸರಿ ಹೋಗಿ ಎತ್ಬಿಡ್ಬಾ ಹೋಗು ಮಗ ಏನಪ್ಪ ಮಾಡ್ತಿದ್ದೆ ಏನವಯ್ಯ ಏನಾಗ್ಬೇಕಿತ್ತು ಏನಪ್ಪ ಶಾಲೆಗೆ ಹೋಗಲ್ವೇನು ಟೈಮ್ ಆಯ್ತಿತ್ತಲ್ಲ
ಹೋಯ್ತೀವಿ ಕಣವಯ್ಯ. ಇನ್ನೊಂಚೂರು ಅದೇನೋ ಭಾಷಣದ್ದು ಒಂಚೂರು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲಿಂದ ಹೋಯ್ತೀವಿ. ಇನ್ನೂ ಆಯ್ತಾ, ಇನ್ನೂ ಅರ್ಧ ಅವರ್ ಐತೆ. ನಾವು ಆಮೇಲಿಂದ ಹೋಯ್ತೀವಿ. ಇವತ್ತೇನು ಆಟ ಆಡೋದಿಲ್ಲ, ಹಂಗೆ ಶಾಲೆಗೆ ಹಂಗೆ ಹೊಂಟೈತೀವಿ. ಬೆಲ್ ಹೊಡೆದ ತಕ್ಷಣ ಸುಮ್ಮನಿರು. ಹೌದೇನಪ್ಪ, ಹಂಗೆ ನೋಡಪ್ಪ, ಶಾಲೆಯಿಂದ ಬೇಗ ಬಂದ್ಬಿಡು ಇವತ್ತು. ಬಟ್ಟೆ ತರಕ್ಕೆ ಅಜ್ಜಿ ಕಾಸು ಕೊಟ್ಟವಳೆ, ಹಬ್ಬಕ್ಕೆ ಚೆನ್ನಾಗಿರೋ ಬಟ್ಟೆ ತಗೊಂಡ್ ಬರೋಣ. ಆಯ್ತಾ? ಹೌದೇನವ, ಬಟ್ಟೆ ತರಕ್ಕೆ ಕಾಸು ಕೊಡ್ತಾ? ಸರಿ ಅವಯ್ಯ, ನಿನಗೂ ಇಸ್ಕೋಬೇಕಿತ್ತು. ನಂಗೂ ಕೊಟ್ಟೈತೆ ಕಣವ. ಒಂದಲ್ಲ ಎರಡು ತಗೋತೀನಿ ಈ ಸಲ. ಚೆನ್ನಾಗಿರೋದು ಬಣ್ಣದ್ದು. ನಮ್ಮತ್ತೆ ಬಾ ನನಗೆ ತಾನೇ ಕೊಟ್ಟಿರೋದು, ನಾ ತಾನೇ ಸೊಸೆ, ಆರಾಮಾಗಿ ಹಾಕೊಂಡಿರ್ತೀನಿ ಬಿಡವ. ನೀನೇನು ಎದುರ್ಕೊಬಿಡ, ಮೊದ್ಲು ನಂಗೆ ನೀವು ಇರಕ್ಕಿಲ್ಲ ಬಿಡು. ಮೆರಿತಿ ಕಣೆ, ಮೆರಿತೀಯ. ನಮ್ಮಪ್ಪನ ದುಡ್ಡಲ್ಲಿ ಚೆನ್ನಾಗಿ ಮೆರಿತೀಯ. ಅಯ್ಯೋ, ನಾಯಿ ಬಗಳಿದ್ರೆ ಏನೂ ಆಗಕ್ಕಿಲ್ಲ ಮಗನೆ, ನೀನೇನು ತಲೆ ಕೆಡಿಸ್ಕೊಬಿಡ. ಏನೇ ನನ್ನನ್ನೇ ನಾಯಿ ಅಂತ ಹೇಳ್ತಿದ್ಯಾ? ಎತ್ತೊಂದು ಕೊಟ್ಟ ಅಂದ್ರೆ ಏನಿಲ್ಲ ನಿನಗೆ. ಸರಿಯಾಗೆ ನಿನಗೂ ನಿನ್ನ ಮಗನಿಗೂ ಜಾಸ್ತಿ ಕೊಬ್ಬು ಜಾಸ್ತಿ ಹೋಗೈತೆ ಅಲ್ವಾ? ನಮ್ಮ ಅವ್ವನ ಸುದ್ದಿಗೆ ಏನಾರ ಬತ್ತು ಅಂದ್ರೆ ಅಜ್ಜಿ ಈಚೆಗಡೆ ಎಲ್ಲೋ ಅವಳೆ, ಹೋಗಿ ಹುಡಿಕೊಂಡು ಇವಾಗಲೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಆಮೇಲೆ ಏನಿಲ್ಲ ನಿನಗೆ ನಮ್ಮ ಅವ್ವನ್ ಕೊಡ್ತೀನಿ ಅಂತ ಹೇಳಿದಲ್ಲ, ಅದಕ್ಕೂ ಒಂದ್ಕು ಡಬಲ್ ನಿಮ್ಮವ್ವ ನಿಂಗೆ ಕೊಡೋಂಗೆ ಮಾಡ್ಬಿಡ್ತೀನಿ. ಹುಷಾರಾಗಿರು. ಬತ್ತೀನಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಇಬ್ರಿಗೂ ಅವ್ವ ಮಕ್ಕಳಿಗೆ ಜಾಸ್ತಿ ಗಾಂಚಲಿ ಆಗ್ಬಿಟ್ಟೈತೆ. ಏನು ತಾನೇ ಮಾಡಿರಿ? ಬಿಟ್ಬಿಟ್ಟಣ ನಾನು. ಇವತ್ತು ರಾತ್ರಿ ನಿಮ್ಮಿಬ್ರಿಗೂ ಗ್ರಾಚಾರ ಐತೆ. ಎಣ್ಣೆ ತಿಕ್ಕೊಳ್ಳಿರಿ ಮೈಗೆ. ಬತ್ತೀನಿ. ಸರಿ ಏನು ಅಡಿಗೆ ಎಣ್ಣಿನ ಕೊಬ್ಬರಿ ಎಣ್ಣಿನ ಹೇಳ್ಬಿಟ್ಟು ಹೋಗು. ನಾ ಆಯ್ತದ್ದು ಬತ್ತೀನಿರ್ಲ. ಮಗ ಏನವಯ್ಯ? ಅವಯ್ಯ, ನನ್ಗೆ ಗೊತ್ತು ನೀನು ಏನು ಹೇಳಕ್ ಬಂದೆ ಅಂತ. ಅಪ್ಪನ ಕೊಟ್ಟಂಗೆಲ್ಲ ಮಾತಾಡ್ಬೇಡ ಕಣಪ್ಪ. ಹಂಗೆ ಹಿಂಗೆ ಅಂತ ಹೇಳ್ತೀಯ ತಾನೆ? ಹ್ಞೂ ಕಣಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಏನೋ ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡಬೇಕು. ಹಂಗನ್ಬಿಟ್ಟು ಅವ್ನು ಏನಾರ ಕುಟ್ಕಿಡ್ಕೊಂಬಂದ್ಬಿಟ್ಟು ಆಮೇಲೆ ಏನಾರ ಬಡ್ದು ಬಾಳಕ್ಕೆ ಹಾಕೊಂಬಿಟ್ರೆ ಏನಪ್ಪ ಮಾಡೋದು? ಹಂಗೆ ಎದ್ರಕಂಡೆ ಇವತ್ತು ಹಿಂಗಾಗಿರೋದು. ಸುಮ್ಕಿರವಯ್ಯ, ನಾನು ಇದೇನಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ. ಸರಿ ಹೋಗು. ನಮಗೆ ಭಾಷಣ ಮಾಡೋದು ಏನೋ ಪ್ರಾಕ್ಟೀಸ್ ಮಾಡ್ಕೊತಿದ್ದೀವಿ, ಆಮೇಲಿಂದ ಬರೋಗು. ಸರಿ ಕಣಪ್ಪ, ಆತು. ಏನಾದ್ರೂ ಟೀ ಕಾಫಿ ಕುಡಿತೀರಾ? ನಾವು ಕುಡ್ದಿಲ್ಲ. ನೀನು ಮಗ? ನನಗೆ ಒಂಚೂರು ಜಾಸ್ತಿ ತಗೊಂಡು ಕೊಡ್ತೀರಾ? ಅದಕ್ಕೇನ ಮಗ, ತಗೊಬಂದು ಕೊಡ್ತೀನಿ. ಅದೇನು ಪ್ರಾಕ್ಟೀಸ್ ಮಾಡ್ಕೊತಿದ್ದೀನಿ ಅಂದ್ರಲ್ಲ, ಮಾಡ್ಕೊಳ್ಳಿ. ಸರಿ ಅವಯ್ಯ, ಲೋ ಕೇಳಿಸ್ಕೊಲ್ಲ, ನಾನು ಹೇಳ್ತೀನಿ. ಸರಿ ಲೋ, ಕಾಫಿ ಜೊತೆ ಏನಾದ್ರೂ ವಡೆ ಬೊಂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಲ್ಲ? ಅಯ್ಯೋ, ನೀನು ಬಾಯಿಗಿಟ್ಟಾಕ ಬರೀ ತಿನ್ನು ಉಣ್ಣು ಇದರಲ್ಲೇ ಆಗೋಯ್ತು. ಬಾಯಿ ಮುಚ್ಕೊಂಡಿದ್ದೀನಿ ಕೇಳು. ಆಮೇಲೆ ಸಂಜೆ ಪಟ್ಟು ಬತ್ತೀಯಲ್ಲ, ಇಲ್ಲ ನನಗೆ ಅಜ್ಜಿ ಕಾಸು ಕೊಟ್ಟೋಳೆ, ಹೋಯ್ತಾ ಏನಾದ್ರೂ ಬೋಟಿ ಗೀಟನ ನಿಪ್ಪಟ್ಟ ಏನೋ ತೆಕ್ಕೊಡ್ತೀನಿ. ಸರಿನಾ? ಅತ್ತೆ ತಿನ್ಕೊಂಡು ಹೋದ್ರಾಯ್ತು. ಇವಾಗ ಕೇಳಿಸ್ಕೊಳ, ಕರೆಕ್ಟಾಗಿ ಹೇಳ್ತೀನಿ ನಾನು. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಪೋಷಕರೇ ಹಾಗೂ ಗೆಳೆಯರೇ, 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ನನ್ನ ಹೆಸರು ಮಂಜಾ. ಸ್ವತಂತ್ರ ಮಹತ್ವದ ಕುರಿತು ಮಾತನಾಡಲು ಹೆಮ್ಮೆ ಪಡುತ್ತೇನೆ. ಸಾವಿರಾರು ಮಹನೀಯರ ಸತತ ಹೋರಾಟ, ಕಠಿಣ ಪರಿಶ್ರಮ ಮತ್ತು ತ್ಯಾಗ ಬಲಿದಾನದಿಂದ 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ಭಾರತಾಂಬೆ ಸ್ವತಂತ್ರ ಹೊಂದಿದ ದಿನ. ಈ ಸ್ವತಂತ್ರಕ್ಕಾಗಿ ವೀರ ಸಾವನ್ನಪ್ಪಿದ ತನ್ನ ಎಲ್ಲ ಮಹಾನ್ ನಾಯಕರಿಗೆ ಹೃದಯಪೂರ್ವಕ ನಮನವನ್ನು ಸಲ್ಲಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಸರಿಯಾಗಿದೆ. ಸರಿ ಬಾ. ಇನ್ನೇನು ಅವ್ವ ಟೀನೋ ಕಾಪಿನ ಕೊಡ್ತಾಳೆ, ಕುಡ್ಕೊಂಡು ಬಿರ್ಬಿರ್ನೆ ಹೋಗುಮ. ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.